ಓಕೆ, ರಂಜಿತ್ ಅವ್ರ ಪ್ರಕಾರ ಇಂಥದ್ ಒಂದು ಕಂಟೆಸ್ಟೆಂಟಿಗೆ ಇವರು ಫಿನಾಲೆಲ್ ಗೆಲ್ಲೋ ಚಾನ್ಸಸ್ ಇರುತ್ತೆ, ಬಟ್ ಆದ್ರೆ ಅವರಿಗೆ ಯಾವುದೋ ಒಂದು ಕ್ವಾಲಿಟಿ ನೆಗೆಟಿವ್ ಅಂತ ಇರುತ್ತೆ. ಆ ತರದ್ದು ತಗೊಂಡಿದ್ರೆ ನಿಮ್ಗೆ ಯಾವ ಕಂಟೆಸ್ಟೆಂಟಿಗೆ ಯಾವ್ದು ನೆಗೆಟಿವ್ ಆಗ್ಬೋದು ಅನ್ಸುತ್ತೆ? ಅಲ್ಲಿ ನಾನು ನೋಡಿರೋ ಪ್ರಕಾರ ಮಂಜುದು ಸ್ವಲ್ಪ ಮೈನಸ್ ಆಗುತ್ತೆ. ಆಮೇಲೆ ಅಂದ್ರೆ ಏನ್ ತ್ರಿವಿಕ್ರಮ್ದು ಮೈನಸ್ ಎಲ್ಲೋ ಒಂದ್ ಕಡೆ ಆಗುತ್ತೆ ಮಂಜುವರಿಗೆ? ಅಂದ್ರೆ ಅವರ ಗೆಳ್ತನ ಇತ್ತಲ್ಲ, ಆ ಗೆಳ್ತನ ಎಲ್ಲೋ ಒಂದ್ ಕಡೆ ಮೈನಸ್ ಆಗ್ಬೋದು. ಅನ್ಕೊಂಡು ಗೆಳ್ತಿ ಅನ್ಕೊಂಡು ಎಲ್ಲೋ ಒಂದ್ ಕಡೆ ಕುಗ್ಗಿದ್ರು ಅಂತ ನನಗೂ ಅನಿಸ್ತಾ ಇತ್ತು. ಆ ಆಟನ ಎಲ್ಲೋ ಬಿಟ್ಬಿಟ್ರು ಅಂತ ನಂಗೆ ಅನಿಸ್ತು. ಒಳಗೆ ಹೋದಾಗ ನಾನು ಅದನ್ನೇ ಹೇಳಿದೆ, ನಿನ್ನ ಆಟ ನೀನು ಆಡ್ತಾ ಇಲ್ಲ ಯಾಕೆ ಅಂದರೆ, ಇಷ್ಟೊಂದು ಮುಖನೇ ಕಂಪ್ಲೀಟ್ ಡೌನ್ ಮಾಡ್ಕೊಂಡ್ಬಿಟ್ಟಿದ್ದ ನಾನು. ಏನಕ್ಕೆ ಇಷ್ಟು ಮಾಡ್ತಿದ್ಯಾ, ನೀನು ಬಂದಿರೋದು ಗೆಲ್ಲಬೇಕು ಅಂತ ತಾನೆ, ಗೆಲ್ಲು ಅಂತ. ಆಸ್ ಎ ತ್ರಿವಿಕ್ರಮ್ ನಾನು ತ್ರಿವಿಕ್ರಮ್ಗೂ ಅದನ್ನೇ ಹೇಳಿದೆ, ಡೋಂಟ್ ರನ್ ಬಿಹೈಂಡ್, ಏನು ಬಂದಿದೆ ಅದನ್ನ ನೋಡು, ಅದನ್ನ ಗೆಲ್ಬೇಕು ನೀನು, ಅದನ್ನ ಮರ್ತು ನೀನು ಬೇರೆ ಥರ ಡೈವರ್ಟ್ ಆಗಬೇಡ ಅಂತ. ಇಲ್ಲ ಭಯ ಆಡ್ತೀನಿ ಅಂದ. ಸೊ ಹಂಗೆ ತೊಗೊಳಕ್ಕೆ ಹೋದಾಗ ಹನುಮಂತು ಅಂತ ತೊಗೊಂಡಾಗ ನಾನು ತುಂಬ ಅಬ್ಸರ್ವ್ ಮಾಡೋದೇನು ಅಂದರೆ, ಅವನು ದೋಸ್ತ ಅಂತ ಚೆನ್ನಾಗಿದ್ದ, ಬಟ್ ಅವನ ಆಟ ಅವನು ಆಡ್ತಿದ್ದ. ಅವ್ರಿಗೆ ತುಂಬ ಪ್ಲಸ್ ಪಾಯಿಂಟ್ ಇದೆ. ಇವ್ರದ್ದೆಲ್ಲ ಒಂದು ಕಡೆ ಇವ್ರಿಬ್ಬರದ್ದು ಈ ಥರ ಮೈನಸ್ ಆಗ್ಬೋದೇನೋ ಅಂತ ನನಗೆಲ್ಲೋ ಅಂತ ಅನಿಸುತ್ತೆ. ನಿನ್ಕರ ಹೊರಗಡೆ ನಾವು ನೋಡಿದಾಗ ಜನಗಳದ್ದು ಒಪಿನಿಯನ್ ಬರ್ತಾ ಇದೆ ಆ ರೀತಿ, ಅಣ್ಣ ನೀವು ಒಂದ್ಸರಿ ಮಾತಾಡಿ ಅಂತ ಅಂದ್ಬಿಟ್ಟು. ಸೊ ನಾನು ಒಳಗೆ ಹೋದಾಗ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಅವ್ರು ಮಾತಾಡಿದ್ದೀನಿ. ಸೊ ಅಲ್ಲಿ ಮಾತಾಡ್ಬೇಕಾದ್ರೆ ಅವರೆಲ್ಲ ಹೇಳಿದ ಇಲ್ಲ ನಾನು ಆಡ್ತೀನಿ, ಬಟ್ ಇಟ್ ವಾಸ್ ವೆರಿ ಲೇಟ್ ಫಾರ್ ಮೀ ಟು ಎಂಟರ್ ಅಂತ ಅನಿಸ್ತು. ಲಾಸ್ಟ್ 1 ವೀಕ್, ಆ 1 ವೀಕಲ್ಲಿ ಏನೇ ಚೇಂಜಸ್ ಮಾಡಬೇಕು ಅಂತ ಚೇಂಜ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಜನಗಳ ಮನಸ್ಸಲ್ಲಿ ಕೂತ್ಬಿಟ್ಟಿರುತ್ತೆ ಅದೆಲ್ಲ. ಸೊ ಹಂಗೆ ಬಂದಾಗ ಅದೇ ಇದೊಂದು 2 ಆಗುತ್ತೆ ರೀಸನ್ ಅವ್ರಿಬ್ಬತ್ತು. ಓಕೆ, ಐಶ್ವರ್ಯ ಅವರು ಇನ್ನೊಂದ್ ಸ್ವಲ್ಪ ಜಾಸ್ತಿ ದಿನ ಮನೇಲಿ ಇದ್ದಿದ್ರಿಂದ ಈ ಕ್ವೆಶನ್ ನಿಮಗೆ ಇನ್ನ ಈಸಿ ಆಗುತ್ತೆ ಅನ್ಸುತ್ತೆ ಆನ್ಸರ್ ಮಾಡೋದಕ್ಕೆ. ನಿಮಗೆ ಯಾವ್ದು ನೆಗೆಟಿವ್ ಆಗ್ಬೋದು ಅನ್ಸುತ್ತೆ ಅಲ್ಲಿರೋ ಕಂಟೆಸ್ಟೆಂಟ್ ಗಳಿಗೆ? ಅಂದ್ರೆ ಇವ್ರು ಗೆಲ್ಲಕ್ಕೆ ಆ ಎಲ್ಲಾ ಕ್ವಾಲಿಟೀಸ್ ಇದೆ, ಬಟ್ ಇದೊಂದು ವಿಚಾರದಲ್ಲಿ ಇವರು ನೆಗೆಟಿವ್ ಆಗ್ಬಿಟ್ರು, ಅವ್ರಿಗೆ ಸ್ವಲ್ಪ ನೆಗೆಟಿವ್ ಆಯ್ತು. ನನ್ನ ಪ್ರಕಾರ ಏನಂದ್ರೆ, ಪ್ರತಿ ಒಬ್ರು ಇಲ್ಲಿ ಕಲ್ತ್ಕೊಂಡಿದೀವಿ. ಏನಾದ್ರೂ ಮಿಸ್ಟೇಕ್ ಮಾಡಿದಾಗ ವೀಕೆಂಡ್ ಅಲ್ಲಿ ಬಂದು ಸುದೀಪ್ ಸರ್ ನಮ್ಗೆ ಹೇಳೋರು, ರೆಕ್ಟಿಫಿಕೇಶನ್ ಮಾಡ್ಕೊಳ್ತಾ ಇದ್ವಿ, ಮುಂದೆ ಹೋಗ್ತಾ ಇದ್ವಿ. ಸೊ ಪ್ರತಿ ಒಬ್ರಲ್ಲೂ ಒಂದೊಂದು ವಾರ ಏನಾದ್ರೂ ಒಂದು ಆಗ್ತಾನೆ ಇರುತ್ತೆ, ಬಟ್ ಅದನ್ನ ರೆಕ್ಟಿಫಿಕೇಶನ್ ಮಾಡ್ಕೊಂಡು ಮುಂದೆ ಹೋಗೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂತ ವಿಷಯದಲ್ಲಿ ಐ ಥಿಂಕ್ ಮಂಜಣ್ಣ ಅವ್ರು ಆಕ್ಚುಲಿ ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಆಗಿದ್ರು. ನಾನು ಫಸ್ಟ್ ಸ್ಟಾರ್ಟಿಂಗ್ ಮಂಜು ಎಲ್ರಿಗೂ ಫೇವ್ರೇಟ್ ಅನ್ಸುತ್ತೆ, ಯಾಕಂದ್ರೆ ಮನೇಲಿರೋರು ಎಲ್ಲರೂ ಹೇಳ್ತಾರೆ ಅದನ್ನ. ಹೊರಗೆ ಬಂದವರು ಅಷ್ಟೇ ಸಖತ್ ಟ್ಯಾಲೆಂಟೆಡ್ ಇದಾರೆ ಅವರು, ಬಟ್ ಎಲ್ಲೋ ಮಿಸ್ ಹೊಡಿತಾ ಇದೆ ಅವರಿಗೆ. ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್. ಐ ಥಿಂಕ್ ಹಿ ವಾಸ್ ಔಟ್ ಆಫ್ ದ ಬಾಕ್ಸ್ ಅಂತಾನೆ ಹೇಳ್ಬೋದು. ಎಲ್ಲ ಕಂಟೆಸ್ಟೆಂಟ್ಸ್ನು ಸೇರಿಸ್ಕೊಂಡಾಗ ಅವ್ರೊಂಥರ ಎದ್ದು ಕಾಣಿಸ್ತಾ ಇದ್ರು ನನ್ನ ಕಣ್ಗೆ. ಬಟ್ ಆಮೇಲೆ ಹೋಗ್ತಾ ಏನಾಯ್ತು, ಅವರ ಆಟಗಳಿಗೆ ಅವರು ಏನೋ ಒಂದು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಬೇರೆಯವ್ರ ಮೇಲೆ ಬ್ಲೇಮ್ಸ್ ಹಾಕೋದು, ಬೇರೆಯವ್ರ ಮೇಲೆ ತಪ್ಪು ಅಪವಾದನೆಗಳನ್ನ ಹೊರಿಸೋದು, ಆ ಜಿದ್ದಿ ಸಾಧಿಸೋದು, ಆ ಪಾಯಿಂಟ್ನ ಪ್ರೂವ್ ಮಾಡೋಕ್ಕೆ ಏನೋ ಒಂದು ಮಾಡೋಕ್ಕೆ ಹೋಗೋದು. ಇದೆಲ್ಲ ಮೈನಸ್ ಆಗ್ತಾ ಹೋಯ್ತು. ಬಟ್ ಅದನ್ನ ಸರಿ ಮಾಡ್ಕೊಳಕ್ ಬರ್ತಾರಲ್ಲ, ಅವಾಗ ಆ ವ್ಯಕ್ತಿ ಸರಿ ಮಾಡ್ಕೊಳಕ್ ಇಷ್ಟ ಇರುತ್ತೋ ಇಲ್ವೋ ಅದು ಗೊತ್ತಿಲ್ಲ ಅಲ್ಲ. ಬಿಕಾಸ್ ಅವ್ರು ಒಂದೇ ಕಡೆ ಸೀಮಿತ ಆಗೋದ್ರು ಹೋಗ್ತಾ ಒಂದು. ಆಮೇಲೆ ಮನೇಲಿ ಕಾಣಿಸ್ಕೊಳ್ಳೋದು ಕಡಿಮೆ ಆಯ್ತು ಅವರು. ಮತ್ತೆ ಫಸ್ಟ್ ಇದ್ದಿದ್ದು ಉಗ್ರಂ ಮಂಜು ಒಂದ್ ಸ್ವಲ್ಪ ಸಾಫ್ಟ್ ಆಗೋದ್ರು. ಸೊ ಈ ಒಂದಷ್ಟು ಆಸ್ಪೆಕ್ಟ್ಸ್ ಪ್ರಾಬಬ್ಲಿ ಮಂಜಣ್ಣಂಗೆ ನೆಗೆಟಿವ್ ಆಗ್ಬೋದು. ಅಂಡ್ ಇನ್ನು ಭವ್ಯ ವಿಚಾರಕ್ಕೆ ಬಂದಾಗ ಐ ಥಿಂಕ್ ನಾನು ನೋಡಿರೋ ಪ್ರಕಾರ ಆಲ್ಮೋಸ್ಟ್ ಎಲ್ಲ ಟಾಸ್ಕಲ್ಲೂ ಒಂದು ಫೌಲ್ ಪ್ಲೇ ಅಂತ ಒಂದು ಆಡ್ತಾ ಇದ್ರು. ಜುಟ್ಟು ಎಳೆಯೋದಿರ್ಬೋದು, ಅಥವಾ ವಿನ್ ಆಗೋದು ಒಂದೇ ಅವ್ರ ಮೈಂಡಲ್ಲಿ ಇದ್ದಿದ್ದು. ಸೊ ಅದಕ್ಕೆ ಏನೇ ಅಡ್ಡ ಬಂದ್ರು ಅವರು ಅದನ್ನೆಲ್ಲ ಈ ವಿಚಾರನ ರಜತ್ ಕೂಡ ಕುತ್ಕೊಂಡು ಹೇಳ್ತಾ ಇರ್ಬೋದು, ಯಾಕಂದ್ರೆ ನೀನ್ ಆಟ ಆಡೋ ಬರದಲ್ಲಿ ಎಕ್ಸಾಕ್ಟ್ಲಿ ಮೋಸ ಮಾಡ್ತಿದ್ಯಾ ಅನ್ಸುತ್ತೆ, ಸ್ವಲ್ಪ ಹೌದು, ನೋಡಿ. ತುಂಬಾ ಕಡೆ ಅದೊಂದು ಪೋಟ್ರೆ ಆಗಿದೆ. ಕೆಲವೊಂದು 2-3 ಕಡೆ ಅದು ಎವಿಡೆಂಟ್ ಆಗಿ ಕಾಣಿಸಿದೆ ಇವಾಗ. ಬಟ್ ನಾವಿದ್ದಾಗ ನಾನ್ ಪರ್ಸನಲ್ ಆಗಿ ಕೆಲವೊಂದ್ ಕಡೆ ನೋಡಿದೀನಿ. ಸೊ ಅದೊಂದು ಅವಳಿಗೆ ಮೈನಸ್ ಆಗ್ಬೋದು. ಶಿ ಇಸ್ ವೆರಿ ಸ್ಟ್ರಾಂಗ್ ಇನ್ ಟಾಸ್ಕ್ಸ್, ತುಂಬಾ ಸ್ಟ್ರಾಂಗ್ ಆಗಿ ಆಡ್ತಾರೆ. ಬಟ್ ಅಟ್ ದ ಸೇಮ್ ಟೈಮ್ ನ್ಯಾಯವಾದ ರೀತಿಯಲ್ಲಿ ಆಡೋದು ತುಂಬಾನೇ ಮುಖ್ಯ ಅನ್ಸುತ್ತೆ. ಬಿಕಾಸ್ ಅದು ಎಲ್ಲರ ಕಣ್ಗೂ ಎದ್ದು ಕಾಣಿಸ್ತಾ ಇದೆ. ಸೊ ಐ ಥಿಂಕ್ ದೀಸ್ 2 ಥಿಂಗ್ಸ್.